ಧರ್ಮ ವಿಜಯದ ಗೀತೆಯನ್ನು ಕೇಳಿದಿರಿ ಸರ್. ಪವರ್ ಟಿವಿ ಪ್ರೆಸೆಂಟ್ಸ್. ನಾವು 7 ವರ್ಷದಲ್ಲಿ ಯಾವುದೇ ಒಂದು ಸ್ಟೋರಿಯನ್ನು ಇನ್ವೆಸ್ಟಿಗೇಷನ್ ಸ್ಟೋರಿಗಳನ್ನು ಮಾಡಿದರೂ ಕೂಡ ಟಿಲ್ ದ ಎಂಡ್ ಅದು ಕನ್ಕ್ಲೂಷನ್ಗೆ ಬರುವವರೆಗೆ, ಅದು ನ್ಯಾಯಯುತವಾದ ಒಂದು ಹೋರಾಟ ಆಗಿ ಅದರಲ್ಲಿ ನ್ಯಾಯ ಸಿಗುವವರೆಗೆ ನಾವು ಆ ಸ್ಟೋರಿಯನ್ನು ಬಿಟ್ಟುಕೊಟ್ಟಿಲ್ಲ. ಕಳೆದ 7 ವರ್ಷಗಳಲ್ಲಿ ಯಾವುದೇ ಪವರ್ ಟಿವಿ ತಗೊಂಡಂತಹ ನ್ಯೂಸ್ಗಳಿರ್ಬೋದು, ಸುದ್ದಿ ಇರ್ಬೋದು, ಅದು ಖಾಲಿ ಒಂದು ಪ್ರೊಮೋಗೆ ಅಥವಾ ಒಂದು ಎಪಿಸೋಡ್ಗಾಗಿ ಮಾಡಿಲ್ಲ. ಧರ್ಮದ ಪರ, ಸತ್ಯದ ಪರ, ನ್ಯಾಯದ ಪರ ಹೋರಾಡಿದ ಹೆಗ್ಗಳಿಕೆ ನಮಗಿದೆ. ಕ್ಷಮಿಸು ಸೌಜನ್ಯ ಅಂತ ಶುರು ಮಾಡಿದ ಸ್ಟೋರಿ ಇವತ್ತು ಧರ್ಮ ವಿಜಯದ ನಡೆಗೆ ಮಾತ್ರ ಅಲ್ಲ, ವಿಜಯ ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ ಪವರ್ ಟಿವಿಯ ಪಾತ್ರ ಮಹತ್ವದಿದೆ. ಅದರಲ್ಲಿ ಯಾವ ಸ್ಟ್ರಗಲು, ಯಾವ ರೀತಿಯ ಕಷ್ಟ, ಯಾವ ರೀತಿಯ ನಷ್ಟ, ಯಾವ ರೀತಿಯ ಅವಹೇಳನಗಳನ್ನು ಕೇಳಿದ್ದೀವಿ, ಅನುಭವಿಸಿದ್ವಿ ಅನ್ನೋದು ಅದು ಪವರ್ ಟಿವಿಗೆ ಮತ್ತು ಪವರ್ ಟಿವಿ ಫ್ಯಾಮಿಲಿಗೆ ಮಾತ್ರ ಗೊತ್ತಿದೆ. ಆದರೂ ಕೂಡ ಅದಕ್ಕಿಂತವನ್ನು ಮೀರಿ ಇವತ್ತು ಸತ್ಯಕ್ಕೆ ಜಯ ಆಗಿದೆ. ನಾವು ನುಡಿದಂತಹ ಪ್ರತಿ ಎಪಿಸೋಡ್ಗಳಲ್ಲಿ ಹೇಳಿದಂತಹ ಮಾತುಗಳು ಇವತ್ತು ಸತ್ಯವಾಗಿದೆ ಅನ್ನೋದಕ್ಕೆ ಉಚ್ಚ ನ್ಯಾಯಾಲಯದಲ್ಲಿ ಆದ ಏನು ಆರ್ಗ್ಯುಮೆಂಟ್ ಇದೆಯಲ್ಲ, ಅದೇ ಸಾಕ್ಷಿ. ನಾವು ಹಲವು ವಿಚಾರಗಳನ್ನು ಇವತ್ತಿನ ಎಪಿಸೋಡಲ್ಲಿ ಹೇಳಬೇಕಿತ್ತು. ಕಟ್ಟ ಕಡೆಯದಾಗಿ ಕೆಲವು ಅತಿ ಮನೋರಂಜನೀಯ ಮತ್ತು ನಿಗೂಢವಾದಂತಹ ಕೆಲವು ಸ್ಟೋರಿಗಳನ್ನು ಇಟ್ಕೊಂಡಿದ್ವಿ, ಇನ್ನು ಬಾಕಿ ಇರಲಿ ಅಂತ. ಯಾಕಂದರೆ ನಮ್ಮ ಯಾವುದೇ ಎಪಿಸೋಡ್ಗಳು, ಸ್ಟೋರಿಗಳು ತನಿಖಾ ಹಂತದಲ್ಲಿರುವಾಗ ಅದು ತನಿಖೆಯನ್ನು ಮಿಸ್ಲೀಡ್ ಮಾಡಬಾರ್ದು ಅಥವಾ ಅದನ್ನು ಇನ್ಫ್ಲೂಯೆನ್ಸ್ ಮಾಡಬಾರ್ದು. ತನಿಖೆ ನ್ಯಾಯಸಮ್ಮತವಾಗಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಯಾವುದೇ ಸ್ಟೋರಿಗಳು ನಮ್ಮ ಹತ್ರ ಇದ್ದರೂ ಕೂಡ ಅದನ್ನು TRPಗಾಗಿ ಬಯಲಿಗೆಳೆಯದೆ ಹಾಕದೆ ಅದನ್ನು ಎಲ್ಲಿಗೆ ತಲುಪಿಸಬೇಕೋ ಅಲ್ಲಿಗೆ ನ್ಯಾಯಯುತವಾಗಿ ತಲುಪಿಸಿದ್ವಿ. ಇವತ್ತು ಕೂಡ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಆದ ಮೇಲೆ, ಅದಕ್ಕೆ 12ನೇ ತಾರೀಕಿನವರೆಗೆ ಸ್ಟೇ ಸಿಕ್ಕಿದ ಮೇಲೆ ಧರ್ಮದ ವಿಜಯ ಆದರೂ ಕೂಡ ಹಲವು ರೀತಿಯ ಮಾಹಿತಿಗಳನ್ನು ನಿಮಗೇನು ತೋರಿಸ್ಬೇಕಂತ ಇದ್ವಿ ನೋಡಿ, ಅದನ್ನು ಮುಂದೂಡಿದ್ವಿ. ನಾನು ಹೇಳ್ತಾ ಇದ್ದೆ, ನಮಗೆ ಏನು ಇವತ್ತು ಖುಷಿ ಇದೆ, ಸಂಭ್ರಮವಿದೆ, ಹೆಮ್ಮೆ ಇದೆ ಅಂತ ಹೇಳೋದಕ್ಕೆ ನೀವು ನಮ್ಮ ಪ್ರತಿ ಎಪಿಸೋಡ್ಗಳಲ್ಲಿ ಹೇಳಿದಂತಹ ಮಾತುಗಳು ಇವತ್ತು ನಿಮಗೆ ಸತ್ಯ ದರ್ಶನವಾಗಿರ್ಬೋದು. ಯಾವ ಧರ್ಮ ದ್ರೋಹಿಗಳು ಅಂತ ನಾವು ಕರಿತಾ ಇದ್ವಿ, ಯಾರನ್ನು ನಾವು ನಕಲಿ ಹೋರಾಟಗಾರರಂತ ಹೇಳ್ತಾ ಇದ್ವಿ, ಯಾರನ್ನು ನಾವು ಬುರುಡೆ ಟೀಮ್ ಅಂತ ಕರೆದ್ವಿ, ಅವರೇ ಇವತ್ತು ಧರ್ಮಸ್ಥಳದ ಪರ ನಿಂತು ಕೇಸ್ಗೆ ಸ್ಟೇ ಕೊಡಿ, ಈ SIT ಅಗತ್ಯ ಇಲ್ಲ, ಈ FIRಗಳು ಅಗತ್ಯ ಇಲ್ಲ, ಈ ವಿಚಾರಣೆ ಅಗತ್ಯ ಇಲ್ಲ, ಅದನ್ನು ಕ್ವಾಶ್ ಮಾಡಿ, ಕೇಸನ್ನು ಕ್ವಾಶ್ ಮಾಡಿ ಅಂತ ಹೋಗಿದ್ದಾರೆ ನೋಡಿ. ಇವತ್ತೇನಂತೀರಿ? ಇಷ್ಟರವರೆಗೆ ಚಪ್ಪಾಳೆ ಹೊಡಿತಾ ಇದ್ವಿ, ಇಷ್ಟರವರೆಗೆ ಅವರು ಯೂಟ್ಯೂಬ್ಗಳಲ್ಲಿ ಹಾಕಿದಂತಹ ವಿಡಿಯೋಗಳನ್ನು ನೋಡಿ ಹೌದಲ್ವೋ, ಹೌದು ಇರಬಹುದೇನೋ ಅಂತ ಬಾಯಿ ಮೂಗಿಗೆ ಬೆರಳಿಟ್ಕೊಂಡು ಕಾಯ್ತಾ ಇದ್ವಿ. ಬಂತು ಇವತ್ತೇನೆ. ಇಡೀ ಗಿರೀಶ್ ಮಟ್ಟಣ್ಣವರು ಮತ್ತು ಟೀಮು SIT ರಚನೆ ಆದ ಮೇಲೆ ಮಾಡಿದಂಥ ಎಪಿಸೋಡ್ಗಳನ್ನು ನೀವು ನೋಡಿ, ಏನೇನು ಅವರಿಗೆ ಒಳಗಡೆಯಿಂದ ನ್ಯೂಸ್ ಬಂತು, ಯಾವ ರೀತಿಯ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಯಾರೂ ಕಂಬಿ ಒಳಗಡೆ ಹೋಗ್ತಾರೆ, ಎಲ್ಲಿವರೆಗೆ ಅಂದರೆ ಮಹೇಶ್ ತಿಮ್ಮರೋಡಿ ಹೇಳ್ತಾನೆ, ಜೈಲು, ದಿಂಬು, ಅಡಿಗೆ ಭಟ್ಟ ಎಲ್ಲ ರೆಡಿಯಾಗಿದೆ, ಇನ್ನೇನೋ ಸ್ವಲ್ಪ ದಿನದಲ್ಲಿ ಜಾತ್ರೆನೇ ಶುರು ಆಗುತ್ತೆ ಅಂತ. ಅಂಥ ಮಹೇಶ್ ತಿಮ್ಮರೋಡಿ ಇವತ್ತು ತಲೆಮರೆಸ್ಕೊಂಡು ತಿರುಗುವಂತಹ ಸ್ಥಿತಿ ಇದೆ. ಇವತ್ತು ಇದೇ ಈ ನಕಲಿ ಹೋರಾಟದ ಟೀಮ್ ಏನಿದೆ, ಹೈಕೋರ್ಟ್ಗೆ ಹೋಗ್ಬಿಟ್ಟು ವಿಚಾರಣೆ ಮಾಡಬೇಡಿ, SIT ಬೇಡ ಅನ್ನುವ ಬೇಡುವ ಸ್ಥಿತಿಯಲ್ಲಿ ಬಂದು ನಿಂತಿದೆ ಅಂದರೆ ಇದಕ್ಕಿಂತ ದೊಡ್ಡ ಧರ್ಮ ವಿಜಯ ಇನ್ನೊಂದಿಲ್ಲ. ನಾವು ಹೇಳಿದ್ವಿ ಪವರ್ ಟಿವಿ ಪ್ರೆಸೆಂಟ್ಸ್ ಅಂತ ಹೇಳಿದ್ವಿ. ಈ ಧರ್ಮ ವಿಜಯದ ಗೀತೆಯನ್ನು ನಾವು ಇವತ್ತು ಬಿಟ್ಟಿದ್ವಿ. ನೋ ಕಾಪಿರೈಟ್ಸ್, ಎಲ್ಲರೂ ಸಂಭ್ರಮಿಸಿ, ವಿಜೃಂಭಿಸಿ. ಯಾಕಂದರೆ ಧರ್ಮ ಯುದ್ಧವನ್ನು ಇವತ್ತು ಗೆದ್ದಾಗಿದೆ. ಇವತ್ತು SIT ಉಚ್ಚ ನ್ಯಾಯಾಲಯದಲ್ಲಿ ಸರ್ಕಾರ ಇವತ್ತು ಹೇಳಿ ಆಗಿದೆ, ಇದರಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗಿದೆ, ಇದು ಎಲ್ಲ ಆರೋಪಗಳು ಸುಳ್ಳು, ಇದರಲ್ಲಿ ಷಡ್ಯಂತ್ರ ಇದೆ. ಈ ಷಡ್ಯಂತ್ರದ ರುಹಾರಿಗಳೇ ಚಿನ್ನಯ್ಯನೇ ಹೇಳಿದಂಗೆ ಇದೇ ಬುರುಡೆ ಟೀಮ್ ನಾವು ಹೇಳ್ತಾ ಇದ್ವಲ್ಲ, ಅದು ಅಧ್ಯಕ್ಷರು, ಉಪಾಧ್ಯಕ್ಷರು, ಸೆಕ್ರೆಟರಿ, ಟ್ರೆಜರರ್ ಯಾರಂತ ಇವತ್ತು ಸರ್ಕಾರ ಉಚ್ಚ ನ್ಯಾಯಾಲಯದ ಮುಂದೆ ಹೇಳಿದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, 2 ವರ್ಷದಿಂದ SITಯ ಕೂಗು ಕೇಳ್ತಾ ಇತ್ತು.
ಕಳೆದ 4 ತಿಂಗಳಿಂದ ಅದಕ್ಕೆ ಪ್ರಣಬ್ ಮೊಹಂತಿಯವರೇ ಹೆಡ್ ಆಗಬೇಕು ಅಂತ ಕೇಳಿನೂ ಆಯಿತು. ಎಲ್ಲಿಯವರೆಗೆ ಅಂದರೆ ನಮ್ಮ ಒಬ್ಬರು ಅಡ್ವೊಕೇಟು ಕೇರಳದ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂಥ ಲೆಟ್ರ್ವರೆಗೆ ಬರೆದಾಯಿತು. ಇದೇ ಅಡ್ವೊಕೇಟ್ಗಳು ಇವತ್ತು ಆರ್ಗ್ಯುಮೆಂಟ್ ಮಾಡಲಿಕ್ಕಂತ ಇದ್ದಂಥ ಅಡ್ವೊಕೇಟ್ಗಳೇ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ SIT ಬೇಕು, ಇದಕ್ಕೆ ಪ್ರಣಬ್ ಮೊಹಂತಿಯವರನ್ನೇ ಹೆಡ್ ಮಾಡಬೇಕಂತ ಕೇಳಿದ್ದೂ ಇದೆ. ಆ ನ್ಯೂಸ್ಗಳನ್ನು ನಾವು ನೋಡಿದ್ವಿ, ಯೂಟ್ಯೂಬ್ಗಳಲ್ಲಿ ಆ ನ್ಯೂಸ್ಗಳು ವಿಜೃಂಭಿಸಿದ್ದು ನೋಡಿದ್ರಿ. ಆದರೆ ಇವತ್ತು ಅದೇ ಅಡ್ವೊಕೇಟ್ಗಳು ಹೋಗಿ ಹೈಕೋರ್ಟಲ್ಲಿ SITನೂ ಬೇಡ, FIRನೂ ಬೇಡ, ನಮ್ಮನ್ನು ದಯವಿಟ್ಟು ಬಿಟ್ಟು ಬಿಡಿ ಅಂತ ಅಂಗಲಾಚಿ ಬೇಡುವಂಥ ಸ್ಥಿತಿಗೆ ಬಂದಿದೆ. ನಾವು ಈಗಲಾದರೂ ತಿಳ್ಕೊಳ್ಳಿ ಧರ್ಮ ಯಾವುದು, ಧರ್ಮ ಎಲ್ಲಿದೆ, ಯಾವುದನ್ನು ನಾವು ಸಂರಕ್ಷಿಸಬೇಕಿದೆ, ಯಾರೊಟ್ಟಿಗೆ ನಿಲ್ಲಬೇಕಾಗಿದೆ, ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದು ಗೊತ್ತಾಗಿದೆ. ದಿಸ್ ಈಸ್ ಅಗೈನ್ ನಾಟ್ ಎಂಡ್. ನೀವೆಲ್ಲ ಎಣಿಸ್ಬೋದು ಇಂತಹ ಪಾಪಿಗಳಿಗಿಷ್ಟೇನಂತ. ಇದು ಎಂಡ್ ಅಲ್ಲ, ಇದು ಶುರು. ನಾನು ಹೇಳಿದ್ದೆ ಮಾರಿ ಹಬ್ಬ ಶುರು ಆಗುತ್ತೆ ಅಂತ ಹೇಳಿದ್ದೆ. ಮಾರಿ ಹಬ್ಬದ ಒಂದು ರೀತಿಯ ಊಟ ಇವತ್ತು ನೀವು ನೋಡ್ಲಿಕ್ಕೆ ಶುರು ಮಾಡಿದ್ದೆ. ಅಡಿಗೆ ಪ್ರಿಪ್ರೇಷನ್ ಶುರು ಆಗಿದೆ. ಇಟ್ಸ್ 12th. ಇನ್ನೊಂದು 12 ದಿನ ಕಾಯಿರಿ. ಮಾರಿ ಹಬ್ಬ ಇನ್ನೂ ಜೋರಿದೆ. ಅಟ್ಲೀಸ್ಟ್ ಇವತ್ತು ನಮಗೆಲ್ಲ ಗೊತ್ತಿದೆ ಧರ್ಮ ಗೆದ್ದಿದೆ, ಧರ್ಮದ ವಿಜಯ ಆಗಿದೆ. ಧರ್ಮಸ್ಥಳದ ಮೇಲೆ ಬಂದಂತಹ ಕಳಂಕ, ಧರ್ಮಸ್ಥಳದ ಮೇಲೆ ಬಂದಂಥ ಅಪಖ್ಯಾತಿ, ಈ ಎಲ್ಲ ನಿಂದನೆಗಳು ಇವತ್ತಿಗೆ ತೊಳೆದಿದೆ. ಧರ್ಮಕ್ಕೆ ವಿಜಯ ಆಗಿದೆ. ಎಗೈನ್ ಪವರ್ ಟಿವಿಯ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ನೀವೆಣಿಸ್ಬೋದು ಇವತ್ತಿಗೆ ಆಯ್ತಾ ಪವರ್ ಟಿವಿ ಈ ಎಪಿಸೋಡಿಂದ ಹೊರಗಡೆ ಹೋಯ್ತಾ? ಇಲ್ಲ. ಮಾರಿ ಹಬ್ಬದ ಎಪಿಸೋಡಲ್ಲಿ ಇವತ್ತಿನ ಮೊದಲ ಧರ್ಮ ವಿಜಯದ ಹಂತ ಇದೆ ಅಲ್ವಾ, ಅದರ ಮೊದಲ ಹಂತ ಇವತ್ತು. ಅದಕ್ಕಾಗಿ ಹೇಳ್ತಾ ಇದ್ವಿ, ನಮ್ಮ ಯೂಟ್ಯೂಬ್ಗಳಲ್ಲಿ, ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿ ಕಡೆನೂ ಈ ವಿಜಯ ದುಂದುಬಿಯ ಗೀತೆ ಏನಿದೆ ಅಲ್ವಾ, ಅದನ್ನು ಹಾಕ್ತೀವಿ. ಡೌನ್ಲೋಡ್ ಮಾಡ್ಕೊಳ್ಳಿ, ಸಂಭ್ರಮಿಸಿ, ವಿಜೃಂಭಿಸಿ, ಎಲ್ಲರಿಗೆ ಶೇರ್ ಮಾಡಿ. ಧರ್ಮದ ಸಂರಕ್ಷಣೆ ಆಗಿದೆ. ಧರ್ಮಸ್ಥಳದ ಪರ ನಮಗೆ ನೀವೆಲ್ಲ ನಿಲ್ಲುವುದಕ್ಕಿಂತ ಜಾಸ್ತಿ ಧರ್ಮ ದ್ರೋಹಿಗಳೇ ಹೋಗ್ಬಿಟ್ಟು ಇವತ್ತು ರಿಟ್ ಪಿಟಿಷನ್ ಹಾಕ್ಕೊಟ್ಬಿಟ್ಟು ನಿಂತಿದ್ದಾರೆ. ಅಂದರೆ ಅವರೇ ಹೋಗ್ಬಿಟ್ಟು ವಿಚಾರಣೆ ಬೇಡ, SIT ಬೇಡ, ದಮ್ಮಯ್ಯ ನಮ್ಮನ್ನು ಬಿಟ್ಬಿಡಿ, ನಮ್ಮನ್ನು ಅರೆಸ್ಟ್ ಮಾಡಬೇಡಿ ಅಂತ ಬೇಡ್ತಾ ಇದ್ದಾರಂದರೆ ತಿಳ್ಕೊಳ್ಳಿ. ನಡೆದಾಡುವ ಮಂಜುನಾಥ ಅಂತ ಕರೆದುಕೊಂಡಂತ ಕಾವದ್ರಾದ ವೀರೇಂದ್ರ ಹೆಗಡೆಯವರ ಪುಣ್ಯದ ಫಲ ಏನಿರ್ಬೋದು, ಮಂಜುನಾಥ ಮತ್ತು ಅಣ್ಣಪ್ಪನ ಶಕ್ತಿ ಏನಿರ್ಬೋದು ಅನ್ನೋದು ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ನಮಗೆಲ್ಲರಿಗೆ ಮನವರಿಕೆ. ಪುನೊಮ್ಮೆ ನಿಮಗೆ ಈ ವಿಜಯ ದುಂದುಮಿಯ ಗೀತೆ ನಿಮ್ಮ ಮುಂದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ವೀಕ್ಷಕರೇ, ಪವರ್ ಟಿವಿ ಪ್ರೆಸೆನ್ಸ್ ಅಂತ ರಾಕೇಶ್ ಸರ್ ಹೇಳ್ತಾ ಇದ್ರಿ. ಎಸ್, ಪವರ್ ಟಿವಿ ಸಿದ್ಧಪಡಿಸಿರುವಂತಹ ಈ ಒಂದು ಧರ್ಮ ವಿಜಯದ ಗೀತೆಯನ್ನ ಮತ್ತೊಮ್ಮೆ ನಿಮಗೆ ಕೇಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಜಗದ ಮೂಲೆ ಮೂಲೆಯಲ್ಲೂ ಮೊಳಗುತ್ತಿಹುದು ದುಂದುಬಿ, ನಮ್ಮ ನಿಮ್ಮ ಪಾಲಿಗೆ ದೊರಕಿದಂತ ನ್ಯಾಯ. ಧರ್ಮ ವಿಜಯ, ಧರ್ಮ ವಿಜಯ. ಜನರ ಭಕ್ತಿ ಶಕ್ತಿ ಮುಂದೆ ದುಷ್ಟ ಪಡೆಯ ಧ್ವಂಸವು, ಧರ್ಮಸ್ಥಳ ಕಾವಲು ನಮ್ಮ ನಿಮ್ಮ ಕಾಯ. ಧರ್ಮ ವಿಜಯ, ಧರ್ಮ ವಿಜಯ. ನಿಜವೆಲ್ಲ ಆದರೂ ನಿಜವಲ್ಲ. ಹಣ್ಣು ಇರುವ ಮರದ ಮೇಲೆ ಕಲ್ಲು ಎಸೆವರು,
ಎಸೆವ ಕಲ್ಲು ತಿರುಗಿ ಬೀಳು ಸಮಯವೂ ಶುರು. ಧರ್ಮ ವಿಜಯ, ಧರ್ಮ ವಿಜಯ. ಶುರುವಾಗಿದೆ ಭಯದಲ್ಲಿ ಅಮಶಂಕೆ, ಸಿಗದೆ ಬಳಿಯುಳಿಕೆ, ಬಯಲಾಗಿದೆ ಬುರುಡೆಯ ಬುಡುಬುಡಿಕೆ, ಕೊನೆಯಲ್ಲಿ ಬಂದ್ಬುಡಕೆ. ಶಕ್ತಿಗಿಂತ ಯುಕ್ತಿ ಮೇಲು ಗಾದೆ ಮಾತಿದೆ, ಶಕ್ತಿ ಯುಕ್ತಿಗಿಂತ ಇಲ್ಲಿ ಸತ್ಯ ಗೆದ್ದಿದೆ. ಧರ್ಮ ವಿಜಯ, ಧರ್ಮ ವಿಜಯ. ಸೇವೆಯ ಸರದಾರ, ಧರ್ಮದ ಹರಿಕಾರ, ಅಣ್ಣಪ್ಪನ ಅಪ್ಪಣೆ ಅನುಸಾರ ಕ್ಷೇತ್ರದ ಪರಭಾರ. ಸತ್ಯ ಸ್ವರ್ಗ ಮಿಥ್ಯ ನರಕ ಅನ್ನೋ ಮಾತಿದೆ, ಉಪ್ಪು ತಿನ್ನ ಮೇಲೆ ನೀರು ಕುದಿಯಬೇಕಿದೆ. ಧರ್ಮ ವಿಜಯ, ಧರ್ಮ ವಿಜಯ. ಜಗದ ಮೂಲೆ ಮೂಲೆಯಲ್ಲೂ ಮೊಳಗುತ್ತಿಹುದು ತುಂತುಬಿ, ನಮ್ಮ ನಿಮ್ಮ ಪಾಲಿಗೆ ದೊರಕಿದಂತ ನ್ಯಾಯ. ಧರ್ಮ ವಿಜಯ, ಧರ್ಮ ವಿಜಯ. ಜನರ ಭಕ್ತಿ ಶಕ್ತಿ ಮುಂದೆ ದುಷ್ಟ ಪಡೆಯ ಧ್ವಂಸವು, ಧರ್ಮಸ್ಥಳ ಕಾವಲು ನಮ್ಮ ನಿಮ್ಮ ಕಾಯ. ಧರ್ಮ ವಿಜಯ, ಧರ್ಮ ವಿಜಯ.